ಎಸ್. ನನ್ನ ಹೆಸರು ದಿಶಾ ಆ್ಯಂಡ್ ನಾನು 600 ತೆಗೆದಿದ್ದೀನಿ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಆಲ್ ಮೈ ಲೆಕ್ಚರರ್ಸ್ ಫಾರ್ ಹೆಲ್ಪಿಂಗ್ ಮೀ ಟು ಅಚೀವ್ ದಿಸ್. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಮೈ ಕಾಲೇಜ್ ಫಾರ್ ಸಪೋರ್ಟಿಂಗ್ ಮೀ ಅ ಲಾಟ್. ಇಲ್ಲಿದ್ದು ಲರ್ನಿಂಗ್ ಎನ್ವಿರಾನ್ಮೆಂಟ್ ತುಂಬ ಹೆಲ್ಪ್ಫುಲ್ ಆಗಿತ್ತು ಆ್ಯಂಡ್ ಹೇಳಬೇಕಾದ್ರೆ ತುಂಬ ಖುಷಿ ಆಗ್ತಿದೆ. ನೆಕ್ಸ್ಟ್ ಏನು ಮಾಡ್ತೀವಿ? ನಾನು ನೆಕ್ಸ್ಟ್ CA ಮಾಡಬೇಕು ಅಂತ ಇದ್ದೀನಿ. ನಿಮ್ಮ ತಯಾರಿ ಹೇಗಿತ್ತು? ಯಾವ ಥರ ತಯಾರಿ ಮಾಡಿದ್ದೀರಿ ಅಂತ? ಹೇಗೆ ಓದ್ತಾ ಇದ್ರಿ ಅಂತ? ನಾನು ಡೈಲಿ ಟೈಮ್ ಸಿಕ್ಕಿದಾಗೆಲ್ಲ ಓದ್ತಾ ಇದ್ದೆ. ಸೊ ಎಷ್ಟು ಹಾರ್ಸ್ ಓದಿದ್ದೀನಿ ದ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮಿ. ಎಷ್ಟು ಸಿಕ್ಕಿದ ಟೈಮಲ್ಲಿ ಎಷ್ಟು ಓದಿದ್ದೀನಿ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ನಾನು ಬೈ ಹಾರ್ಟ್ ಮಾಡೋದ್ರಲ್ಲಿ ಬಿಲೀವ್ ಮಾಡಲ್ಲ. ಸೊ ಕಾನ್ಸೆಪ್ಚುವಲ್ ಕ್ಲಾರಿಟಿ ತುಂಬ ಒಂದು ಟಾಪಿಕ್ ಇದ್ದರೆ ಅದು ಅರ್ಥ ಆಗೋವರೆಗೂ ಕೇಳ್ತಾ ಇದ್ದೆ ಲೆಕ್ಚರರ್ಸ್. ಆ್ಯಂಡ್ ಲೆಕ್ಚರರ್ಸ್ ಕೂಡ ತುಂಬ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಒಂದು ಯಾವುದಾದ್ರೂ ಟಾಪಿಕ್ ಅರ್ಥ ಆಗಲಿಲ್ಲ ಅಂದರೆ ತುಂಬ ಸತಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಆ್ಯಂಡ್ ಈವನ್ ನಾವು ನನಗೆ ನಿಯರ್ CA ಫೌಂಡೇಶನ್ ಎಕ್ಸಾಮ್ಸ್ ಇದೆ. ಇದು ನಿರೀಕ್ಷೆ ಇತ್ತಾ ಇಷ್ಟು ಬರುವಂಥದ್ದು? ನಾನು ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಔಟ್ ಆಫ್ ಔಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಬಟ್ ಇಂಗ್ಲೀಷಲ್ಲಿ ಸ್ವಲ್ಪ ಭಯ ಆಗಿತ್ತು. ದ್ಯಾಟ್ ಈಸ್ ನಾಟ್ ಲೈಕ್ ನಾನೇನೋ ತಪ್ಪು ಬಂದು ಭಯ ಆಗ್ತಿದೆ ಅಲ್ಲ. ಇಂಗ್ಲೀಷಲ್ಲಿ ತುಂಬ ಮೈನ್ಯೂರ್ ಮಿಸ್ಟೇಕ್ಸ್ ಆಗುತ್ತೆ. ಸೊ ಅರ್ಥ ಆಗಲ್ಲ, ಅನ್ನೋಯಿಂಗ್ಲಿ ಮಿಸ್ಟೇಕ್ಸ್ ಆಗ್ಬೋದು, ತಪ್ಪಿ ಏನಾದರೂ ಮಿಸ್ಟೇಕ್ಸ್ ಆಗಿರ್ಬೋದು. ಆ ಥರ ಮಿಸ್ಟೇಕ್ಸ್ ಆಗಿರುವ ಚಾನ್ಸಸ್ ಇರುತ್ತೆ. ಸೊ ದ್ಯಾಟ್ ವಾಸ್ ವಾಟ್ ಐ ವಾಸ್ ಸ್ಕೇರ್ಡ್ ಆಫ್ ಇಂಗ್ಲೀಷ್ ಬಗ್ಗೆ ಹೇಳೋದಾದರೆ. ಸೊ ಇಂಗ್ಲೀಷ್ ಒಂದೇ ಸಬ್ಜೆಕ್ಟ್ ಸ್ವಲ್ಪ ಭಯ ಆಗ್ತಿತ್ತು, ಬಾಕಿದೆಲ್ಲ ಅಡಾಪ್ಷನ್ ಸ್ಟೂಡೆಂಟ್ ಹೌದು. ಫುಲ್ 2 ಇಯರ್ಸ್.